ಹಾಯ್ ಗಾಯ್ಸ್, ನಮಸ್ತೆ ನಿಮ್ಮೆಲ್ಲರಿಗೂ. ಇವತ್ತಿನ ವಿಶೇಷ ಏನಂತಂದರೆ, ಆ್ಯಕ್ಚುಲಿ ಮಳೆ ಬರ್ತಾ ಇದೆ. ಮಳೆ ಬಂದಾಗ ನಿಮಗೆ ಕಾರ್ನಲ್ಲಿ ಇರ್ತೀರ, ನೀವು ಕಾರಲ್ಲಿ ನೀವು ರನ್ನಿಂಗು ಮಾಡ್ತೀರಾ ಅಥವಾ ಕೂತಿರ್ತೀರ. ಅನಿವಾರ್ಯವಾಗಿ ಫಾಗ್ ಅನ್ನೋದು ಕಟ್ಕೊಂಡ್ರೆ ಯಾವ ಥರ ಕ್ಲಿಯರ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನಿಮಗೆ ಇದು ತುಂಬ ಯೂಸ್ಫುಲ್ ಆಗ್ಬೋದು. ಒಂದ್ಸಲಿ ನೋಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಕಾರ್ನಲ್ಲಿ ತುಂಬ ಫಾಗ್ ಇದೆ. ಇದನ್ನ ಮಾಡಿದ್ರೂ ಏನು ಪ್ರಯೋಜನ ಇಲ್ಲ. ವೈಫರ್ ಹಾಕಿ ಏನು ಮಾಡಿದ್ರೂ ಬರೋಲ್ಲ. ಅದಕ್ಕೆ ಒಂದು ಸಣ್ಣ ಟ್ರಿಕ್ ಇದೆ, ಅದನ್ನು ಹೇಳ್ಕೊಡ್ತೀನಿ ನೋಡಿ. ಜಸ್ಟ್ ನೀವು ಎ ಸಿ ಇದೆಯಲ್ಲ ನಿಮ್ಮ ಹತ್ರ, ಎ ಸಿ ಬಟನ್ನ ಆನ್ ಮಾಡ್ಕೊಳ್ಳಿ. ಎ ಸಿ ಬಟನ್ ಆನ್ ಮಾಡಿ, ಮತ್ತೆ ಅದ್ರ ಪಕ್ಕದಲ್ಲಿ ಇದೆಯಲ್ಲ ಕಾರ್ದು ಕಾಣ್ತಾ ಇದೆಯಲ್ಲ, ಆ ಬಟನ್ನು ಆನ್ ಮಾಡಿ ಈ ವೈಫರ್ದು ಇದೆಯಲ್ಲ ಇಲ್ಲಿ ಫ್ರಂಟ್ ಅಂತ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿದಾಗ ಅದು ಆಟೋಮೆಟಿಕ್ಕು ನಿಮಗೆ ಆ ಫಾಗ್ ಅನ್ನೋದು ರಿಮೂವ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು. ಇನ್ನೂ ಬೇಗ ರಿಮೂವ್ ಆಗಬೇಕು ಅಂತಂದರೆ ಆಲ್ಮೋಸ್ಟ್ ಆಲ್ ನೀವು ಇಲ್ಲಿ ಕೂಲ್ ಇದೆ, ಹಾಟ್ಗೆ ಹಾಕೋಬೇಕು. ಫುಲ್ ಹಾಟ್ಗೆ ಹೋದರೆ ಅದು ಕ್ಲಿಯರ್ ಆಗುತ್ತೆ. ನೋಡ್ಬೋದು ಈಗ ನೀವು ಎಷ್ಟು ತುಂಬ ಫಾಗ್ ಇದ್ದದ್ದು ಕ್ಲಿಯರ್ ಆಗಿದೆ ಅಂತ. ಆಲ್ಮೋಸ್ಟ್ ಆಲ್ ಕ್ಲಿಯರ್ ಆಗ್ತಾ ಬರ್ತಾ ಇದೆ ನೋಡಿ. ಇಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ. ನೋಡಿ, ಆವಾಗ ಕಾರೆಲ್ಲ ಕಾಣಿಸ್ತಾ ಇರಲಿಲ್ಲ ಹೋಗೋದು, ಇವಾಗ ಲೈಟಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಫುಲ್ಲು ನೀವು ಹೀಟ್ಗೆ ಹಾಕೊಂಬಿಟ್ರೆ ಇಲ್ಲಿ ಆಲ್ಮೋಸ್ಟ್ ಆಲ್ ನಿಮಗೆ ಫಾಗ್ ಅನ್ನೋದು ತುಂಬ ಸ್ಪಷ್ಟವಾಗಿ ಕ್ಲಿಯರ್ ಆಗುತ್ತೆ. ನೋಡಿ, ಏನು ಕಾಣಿಸ್ತಾ ಇರಲಿಲ್ಲ, ಇವಾಗ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಮೂಲಕ ನಾನು ತಿಳಿಸೋದೇನೆಂದರೆ, ನಿಮ್ಮಿಂದ ಬೇರೆಯವ್ರಿಗೂ ಸಹಾಯ ಆಗುತ್ತೆ. ವಿಡಿಯೋನ ಆದಷ್ಟು ಬೇಗ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಿನಿ ವ್ಲಾಗ್ ಅಂತ ನನ್ನ ಚಾನಲ್ ಹೆಸರು. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.